ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಶ್ರಾವಣಿಯಮ್ಮ, ನನ್ಗೆ ಇನ್ನೊಂದು ಡೌಟ್ ಇದೆ, ಅದನ್ನ ನೀವು ಬಗೆಹರಿಸ್ಬೇಕಪ್ಪ. ಹೇಳಿ. ನಾನು ನಿಮ್ ತರ ಸಣ್ಣ ಆಗ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ. ನೀವು ನನ್ನಷ್ಟು ಸಣ್ಣ ಆಗ್ಬೇಕಂದ್ರೆ ನೀವು ಡೈಟಿಂಗ್ ಮಾಡ್ಬೇಕು. ಏನು ಡೇಟಿಂಗ್ ಮಾಡ್ಬೇಕಾ? ಅಯ್ಯೋ ಡೈಟಿಂಗ್ ಅಲ್ಲ, ಡೈಟಿಂಗು. ಈ ಮನೆ ಜೇನುಗೂಡಿನ ಹಾಗೆ ಒಂದಾಯ್ತು. ಶ್ರಾವಣಿ ಎಂಬವ್ರನ್ನ ನಮ್ಮ ಮನೆಯವರೆಲ್ಲ ಒಪ್ಕೊಂಡಂಗಾಯ್ತು. ಇನ್ಮೇಲೆ ಈ ಮನೆಯಲ್ಲಿ ಸಂಭ್ರಮ ಸಂತೋಷ ತುಂಬಿ ತುಳುಕ್ತಾ ಇರ್ತದೆ. ಈ ಸಂತೋಷಕ್ಕೆ ಯಾರ ಕಣ್ಣು ಬೀಳ್ಬಾರ್ದಪ್ಪ. ಹಾ, ಯಾವ ಕೆಟ್ಕೊಂಡ್ ದೃಶ್ಯನೂ ಬೀಳ್ದೇ ಇರ್ಲಿ. ಮಾವ, ನಾವು ಒಂದಾಗಿರೋ ಸಂತೋಷಕ್ಕೆ ಇವತ್ತು ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಅದಕ್ಕೆ ನೀವು ಪರ್ಮಿಷನ್ ಕೊಡ್ಬೇಕಷ್ಟೆ. ಪರ್ಮಿಷನ್? ಅಯ್ಯಯ್ಯೋ ಶ್ರಾವಣಿ ಅಮ್ಮ, ನನ್ನ ಪರ್ಮಿಷನ್ ಯಾಕೆ? ನೀವೆಲ್ಲ ಈ ಮನೆಗೆ ಆಧಾರ ಸ್ತಂಭಗಳು. ನೀವು ನೆಗ್ನಗ್ತಾ ಇದ್ರೆ ಈ ಮನೆನೂ ಸಂತೋಷವಾಗಿರುತ್ತೆ. ಆದ್ರೆ ನೀವು ಈ ಮನೆ ಕಳ್ಶ, ಈ ಮನೆ ಯಜಮಾನ ನೀವು. ಯಜಮಾನನ? ಅಯ್ಯೋ ಶ್ರಾವಣಿಯಮ್ಮ, ಹಾಗೆಲ್ಲ ಮಾತಾಡ್ಬೇಡಿ, ನನಗೆ ಮುಜುಗರ ಆಗುತ್ತೆ. ಅಪ್ಪ, ಶ್ರಾವಣಿ ಮೇಡಮ್ ಅವ್ರು ಹೇಳ್ತಿರೋದು ನಿಜಾನೇ. ಅದಕ್ಕೆ ಯಾಕಪ್ಪ ಮುಜುಗರ ಪಟ್ಕೋತೀಯ? ಅವ್ರು ಹೇಳೋದ್ರಲ್ಲಿ ನಿಜ ಇದೆ. ಶ್ರಾವಣಿ ಅಮ್ಮನ ದೊಡ್ಡ ಗುಣ, ಅವರು ದೊಡ್ಡ ಮನೆ ಕುಡಿ. ಅವ್ರ ತಂದೆಯವ್ರನ್ನ ತಾತವ್ರನ್ನ ನಾವು ದೊಡ್ಡ ಯಜಮಾನ್ರು ಅಂತ ಕರಿತೀವಿ. ಅಂಥದ್ರಲ್ಲಿ ಈ ಮನೇಲಿ ಇವ್ರನ್ನ ಯಜಮಾನ್ರು ಅಂದ್ರೆ ಮುಜುಗರ ಆಗದೆ ಇರುತ್ತಾ? ಹಾಗೇನು ಇಲ್ಲ ಅತ್ತೆ, ಮಾವನೇ ಈ ಮನೆಗೆ ಮೂಲ. ಈ ಮನೇಲಿ ಎಲ್ರೂ ಮುಂದಾಳತ್ವನು ಮಾವನೇ ವಹಿಸ್ಕೋಬೇಕು. ನಾವೆಲ್ಲರೂ ಇಷ್ಟು ಖುಷಿ ಖುಷಿಯಾಗಿರೋದು ಯಾರಿಂದ? ಮಾವನಿಂದನೇ ತಾನೆ. ಹೌದು ಶ್ರಾವಣಿ ಮೇಡಮ್ ಅವರ, ನೀವು ಹೇಳ್ತಿರೋದು ನಿಜ. ನನ್ಗೀಗಲೂ ನೆನಪಿದೆ, ನಾವೆಲ್ಲ ಚಿಕ್ಕವರಿದ್ದಾಗ ಅಪ್ಪ ನಮ್ಮನ್ನೆಲ್ಲ ಹೆಗಲ ಮೇಲೆ ಕೂರಿಸ್ಕೊಂಡು ಊರೂರು ತೋರಿಸ್ತಾ ಇದ್ರು. ನಾವು ಏನೇ ಕೇಳಿದ್ರು ಕೊಡಿಸ್ತಾ ಇದ್ರು. ಅಪ್ಪ ತುಂಬ ಕಷ್ಟಪಟ್ಟು ನಮ್ಮನ್ನೆಲ್ಲ ಬೆಳೆಸಿದ್ದಾರೆ. ಸುಬ್ಬು ಇವತ್ತು ದುಡಿತಿರ್ಬೋದು, ಆದರೆ ಅವನಿಷ್ಟು ಬೆಳೆದು ನಿಂತಿದ್ದಾನೆ ಅಂದರೆ ಅದಕ್ಕೆ ಕಾರಣ ಅಪ್ಪನೇ. ಅಪ್ಪ, ಐ ಲವ್ ಯು ಅಪ್ಪ. ಅಯ್ಯೋ ನನ್ನ ಕಂದ, ನಿನ್ ಬೈಲಿ ಇಂಥ ಮಾತು. ಶ್ರಾವಣಿ ಅಮ್ಮ ಎಲ್ಲರ ಪ್ರೀತಿನ ಗೆದ್ಬಿಟ್ರು. ಶ್ರಾವಣಿ ಅಮ್ಮಂದು ದೊಡ್ಡ ಗುಣ, ಎಲ್ಲರನ್ನ ಬದಲಾಯಿಸ್ಬಿಟ್ರು. ಇದೆ ತಾನೆ ಸಂಸ್ಕಾರ ಅಂದ್ರೆ. ಆಯ್ತು ಆಯ್ತು, ಹೀಗೇ ಮಾತಾಡ್ತಿರ್ತಿರೋ ಅಥವಾ ಎಲ್ಲೋ ಹೋಗ್ಬೇಕು ಅಂತಿದ್ರು? ಹೋಗಿ ಬರ್ತಿರೋ? ಶ್ರಾವಣಿ ಅಮ್ಮ ನಡೀರಿ, ನಾನು ನಿಮ್ಗೆ ಏನೋ ಒಂದು ಕೊಡಿಸ್ಬೇಕು. ಹೌದು ಶ್ರಾವಣಿ ಮೇಡಮ್ ಅವರೇ, ನಾನು ನಿಮ್ಗೆ ಏನಾದರೂ ಕೊಡಿಸ್ಬೇಕು. ಸೀರೆ ಕೊಡಿಸ್ಲಾ? ಅಯ್ಯೋ ಬೇಡ, ನನಗೆ ಅಂತ ನನಗೇನೂ ಬೇಡ. ನಾನೇ ನಿಮ್ಮಿಬ್ರಿಗೂ ಸೀರೆ ಕೊಡಿಸ್ತೀನಿ. ಅದೇಗಾಗುತ್ತೆ ಶ್ರಾವಣಿ ಅಮ್ಮ, ನಿಜ ಹೇಳ್ಬೇಕಂದ್ರೆ ನಾವು ನಿಮಗ್ ಕೊಡಿಸ್ಬೇಕು. ನೀವು ನನಗೆ ಕೊಡಿಸ್ಲೇಬೇಕು ಅಂತ ಇದ್ರೆ ನನಗೊಂದು ಆಸೆ ಇದೆ, ನೆರವೇರಿಸ್ತೀರಾ? ಅದೇನ್ ಶ್ರಾವಣಿ ಅಮ್ಮ ಹಿಂಗ್ ಕೇಳ್ತೀರಾ? ಅದೇನು ಅಂತ ಹೇಳಿ ನಾವು ನೆರವೇರಿಸ್ತೀವಿ. ನನಗೆ ಅಂತ ನೀವು ಹೋಗಿ ಪರ್ಚೇಸ್ ಮಾಡಿ ತೊಗೊಂಬಂದು ಕೊಡೋದು ಏನೂ ಬೇಡ. ನೀವು ಈಗಾಗಲೇ ಬಳಸಿರೋ ನಿಮ್ಮದೇ ಯಾವುದಾದ್ರೂ ಒಂದು ಸೀರೆ ಇದ್ರೆ ಕೊಡ್ತೀರಾ? ಅದನ್ನೇ ನಾನು ಖುಷಿ ಖುಷಿಯಾಗಿ ಉಟ್ಕೋತೀನಿ. ನಮ್ಮ ಮನೆ ಮಾನ ಮರ್ಯಾದಿನ ಬೀದಿಗೆ ತಂದು ಬೆತ್ತಲೆ ಮಾಡಿದವ್ರಿಗೆ ನಾನು ಸೀರೆ ಕೊಡ್ಬೇಕಾ? ಈ ಮನೇಲಿ ನನ್ನ ಕೈಯಿಂದ ಒಂದು ಗ್ಲಾಸ್ ನೀರು ಸಹ ಕೊಡಲ್ಲ. ಶ್ರಾವಣಿಮ್ಮ, ಹಾಗೆ ಆಗ್ಲಿ. ವರನ್ ಮದ್ವೆಗೆ ಹೊಸ ಸೀರೆ ತಗೊಂಡಿದ್ನಲ್ಲ, ಅದನ್ನ ನಿಮ್ಗೆ ಕೊಡ್ತೀನಿ. ಹೌದು, ರಿಸೆಪ್ಷನ್ಗೆ ಅಂತ ನನ್ನ ಹತ್ರನೂ ತಗೊಂಡಿರೋ ಒಂದು ಹೊಸ ಸೀರೆ ಇದೆ, ನಾನು ಅದನ್ನೇ ಕೊಡ್ತೀನಿ. ಶ್ರಾವಣಿಯಮ್ಮವ್ರ ಮಾತು ಕೊಟ್ಟಾಗೆ ಮನೇಲಿ ಎಲ್ಲರೂ ಪ್ರೀತಿನೂ ಗಳಿಸ್ಕೊಂಡ್ರು, ಎಲ್ಲರ ಮನಸ್ಸನ್ನು ಗೆದ್ಬಿಟ್ರು.
ಪರಮೇಶ್ವರ, ಇವ್ರ ಜೊತೆಗೆ ನಾನು ಹೋಗಿದ್ರೆ 2 ಸೀರೆ ದೇಪ್ಕೊಂಡು ಬರ್ಬೋದಾಗಿತ್ತು. ಮತ್ತೆ ಆ ಕರಿ ಕನ್ನಡಕ ಅವ್ರೇನೋ ಕೂಡ್ರ ತರ ಕಾಣಿಸ್ತಾ ಇದಾರೆ, ನಾನು ಹಾಕೊಂಡಿದ್ರೆ ಸ್ಟೈಲ್ ಆಗಿರ್ತಿತ್ತು. ಎಷ್ಟು ಚಂದ ಕಾಣಿಸ್ತಾ ಇದ್ದೀರಾ, ನನ್ನ ಕಣ್ಣಿಗೆ ಥೇಟ್ ಮಹಾರಾಣಿಯರ ತರ ಕಾಣಿಸ್ತಿದ್ದೀರಾ. ಏನ್ ಸ್ಟೈಲು, ಏನ್ ಲುಕ್ಕು, ಏನ್ ವಾಕು. ಅಬ್ಬಬ್ಬಬ್ಬಬ್ಬ, ನೋಡಕ್ಕೆ 2 ಕಣ್ಣು ಸಾಲದು, ಆ ದೇವ್ರು 2 ಕಣ್ಣು ಕೊಟ್ಟಿದ್ದಿದ್ರೆ. ಅತ್ತೆ, ನಿಮ್ಗೋಸ್ಕರ ಅಂತ ಸೀರೆ ತಗೊಂಡ್ ಬಂದಿದೀವಿ, ತಗೊಳ್ಳಿ. ಯಾರು ಕೊಡ್ಸಿದ್ರು ಏನು ಎತ್ತ ಏನು ಕೇಳಬಾರ್ದು ಅಷ್ಟೇ. ಈ ಸೀರೆ ನನಗ ದೊಡ್ಡ ಗುಣ, ದೊಡ್ಡ ಗುಣ, ದೊಡ್ಡ ಗುಣ. ರೀ, ಏನೇನು ತಗೊಂಡ್ಬಂದಿದ್ದೀವಿ ಅಂತ ನೋಡಿ. ನನಗೆ ಸೀರೆ, ನಿಮಗೆ ಶ್ರಾವಣಿಯಮ್ಮವರು ಬಟ್ಟೆ ತಗೊಂಡ್ರು. ಅಯ್ಯೋ ಶ್ರಾವಣಿಮ್ಮ, ನನಗೆ ಯಾಕೆ ಬಟ್ಟೆ ತರಕ್ಕೆ ಹೋದ್ರಿ? ಸುಬ್ಬುಗ್ ತರದಲ್ವಾ? ಒಂದು ಕೆಲಸ ಮಾಡಿ, ಸುಬ್ಬು ಹೇಗೂ ಆಚೆ ಇರ್ತಾನೆ, ಅವನಿಗೊಂದು ಫೋನ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳ್ಕೊಂಡು ನೀವು ಅಲ್ಲಿಗೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ. ಹೌದಲ್ವಾ? ಅಯ್ಯೋ, ನನ್ನ ತಲೆ ಒಳಿಲೇ ಇಲ್ವಲ್ಲ ಇದು. ನಿನ್ ತಲೆಗೆ ಏನು ಉಳಿಯುತ್ತೆ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಶ್ರಾವಣಿಯಮ್ಮ ಸುಬ್ರಹ್ಮಣ್ಯನ್ ಫೋನ್ ಮಾಡ್ಬಿಟ್ಟು ಅವ್ನು ಎಲ್ಲಿದ್ದಾನೆ ಅಲ್ಲೇ ಇರಕ್ಕೆ ಹೇಳಿ. ಆಮೇಲೆ ನೀವು ಹೋಗ್ಬಿಟ್ಟು ಎಲ್ಲ ಕಡೆ ಸುತ್ತಾಡ್ಕೊಂಡು ಬನ್ನಿ. ಅತ್ತೆ, ಆದ್ರೆ ಗೀದ್ರೆ ಏನು ಇಲ್ಲ. ಮೊದಲು ಸುಬ್ಬು ಕಾಲ್ ಮಾಡಿ. ನೀವು ಮಾಡಿ ಅಮ್ಮೋರೆ, ಮಾಡಿ ಮೇಡಮ್ ಅವರೇ. ಹೇಳಿ ಮೇಡಮ್. ಎಲ್ಲಿದ್ದೀರಾ? ಮೇಡಮ್ ಈಗ ಮನೆಗೆ ಹೊರಡ್ತಾ ಇದೆ, ಹೇಳಿ. ಬೇಡ ಬೇಡ, ನೀವು ಮನೆಗೆ ಬರಬೇಡಿ. ನಾವು ಯಾವಾಗಲೂ ಪಾನಿಪುರಿ ತಿಂತಿದ್ವಲ್ಲ, ಆ ಜಾಗಕ್ಕೆ ಬಂದ್ಬಿಡಿ. ನನಗೆ ಯಾಕೋ ಪಾನಿಪುರಿ ತಿನ್ಬೇಕನ್ನಿಸ್ತಿದೆ, ಕೊಡಿಸ್ತೀರಾ ಅಲ್ವಾ?